ಆರ್ ನೀಲಟೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಸಂಘದ ಅಧ್ಯಕ್ಷರು ಗೌರವಾನ್ವಿತರು ಎನ್ವಿ ಮುನಿರೆಡ್ಡಿರವರು, ವಿಸ್ತರಣಾಧಿಕಾರಿಗಳು ಜಿಎನ್ ಗೋಪಾಲಕೃಷ್ಣ ರೆಡ್ಡಿ, ಡೈರಿ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಎನ್ ಕೃಷ್ಣಾರೆಡ್ಡಿ ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಅಧ್ಯಕ್ಷರು ಎನ್ವಿ ಮುನಿರೆಡ್ಡಿ, ನಿರ್ದೇಶಕರು ಎನ್ ವೆಂಕಟರೆಡ್ಡಿ, ಎನ್ಎಸ್ ಆಂಜನೇಯ ರೆಡ್ಡಿ, ಎನ್ವಿ ರೆಡ್ಡಪ್ಪ, ಎನ್ಜಿ ಕೃಷ್ಣಾರೆಡ್ಡಿ, ಎನ್ ನಾಗೇಶ್, ಎನ್ಸಿ ಶ್ರೀನಿವಾಸ್ ರೆಡ್ಡಿ, ಎನ್ಜಿ ಶ್ರೀನಾಥ್, ವೆಂಕಟಲಕ್ಷ್ಮಮ್ಮ, ಸುಶೀಲಮ್ಮ, ಶ್ರೀರಾಮಪ್ಪ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಕೃಷ್ಣಾರೆಡ್ಡಿ, ಹಾಲು ಪರಿಷಕರು ಎನ್ವಿ ಮಂಜುನಾಥ್ ರೆಡ್ಡಿ, ಊರಿನ ಗಣ್ಯರು, ಜನಸಾಮಾನ್ಯರು, ಷೇರುದಾರರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಸ್ತರಣಾಧಿಕಾರಿಗಳು ಉತ್ತಮ ಗುಣಮಟ್ಟ ಹಾಲು ನೀಡುವ ಬಗ್ಗೆ ಹಾಗೂ ಅಭಿವೃದ್ಧಿಯ ಬಗ್ಗೆ ಸಲಹೆಗಳು ತಿಳಿಸಿದರು. ಒಂದು ಸಭೆಯಲ್ಲೇ ಮೊದಲಿಗೆ ದೇವರ ಪ್ರಾರ್ಥನೆ. ಯಾರು ಇಲ್ಲ ಸರ್? ಅಷ್ಟೇ. ಈಗ 2024-25ನೇ ಸಾಲಿನ ಲೆಕ್ಕ ಪರಿಷತ್ನ ವರದಿ ಮತ್ತು ಸಮಜಾಯಿಷಿ ವರದಿಯನ್ನು ಪರಿಶೀಲಿಸಿ ಒಪ್ಪಿಗೆ ನೀಡುವ ವಿಚಾರ. ಒಟ್ಟು ಈ ವರ್ಷದಲ್ಲೇ 2024-25ನೇ ಸಾಲಿನಲ್ಲಿ ಹಾಲು ಖರೀದಿ ಬಂದು 21,19,420 ರೂಪಾಯಿ 23 ಪೈಸೆಯಷ್ಟು ಉತ್ಪಾದಕರಿಂದ ಹಾಲು ಖರೀದಿ ಮಾಡಿರ್ತೀವಿ. ಒಕ್ಕೂಟದಿಂದ ನಮಗೆ 23,17,673 ರೂಪಾಯಿ 48 ಪೈಸೆಯಷ್ಟು ಒಕ್ಕೂಟದಿಂದ ಜಮಾ ಆಗಿರ್ತದೆ. ಸ್ಥಳೀಯ ಹಾಲು ಮಾರಾಟದಿಂದ 97,094 ರೂಪಾಯಿ ಜಮಾ ಆಗಿದೆ. ಸ್ಯಾಂಪಲ್ ಹಾಲು ಮಾರಾಟದಿಂದ 23,200 ರೂಪಾಯಿ 81 ಪೈಸೆಯಷ್ಟು ಸಂಘಕ್ಕೆ ಜಮಾ ಆಗಿದೆ. ಪೋಷಾಹಾರ ಮಾರಾಟದಿಂದ 4,27,750 ರೂಪಾಯಿ ಜಮಾ ಆಗಿದೆ. ಜೋಳ ಮಾರಾಟದಿಂದ 12,600 ರೂಪಾಯಿ ಜಮಾ ಆಗಿದೆ. ಖನಿಜ ಮಿಶ್ರಣ ಮಾರಾಟದಿಂದ 11,560 ರೂಪಾಯಿ ಜಮಾ ಆಗಿದೆ. ಪೋಷಾಹಾರ ದಾಸ್ತಾನು ಬಂದು ಈಗ ಮಾರ್ಚ್ ಅಂತ್ಯಕ್ಕೆ 62,653 ರೂಪಾಯಿ 50 ಪೈಸೆಯಷ್ಟು ದಾಸ್ತಾನು ಇರ್ತದೆ. ಈಗ ಸಂಘ ನಾಡು 1,957 ರೂಪಾಯಿ 57 ಪೈಸೆಯಷ್ಟು ವ್ಯಾಪಾರ ಲಾಭ ಬಂದು ಖರ್ಚುಗಳು ಹೋಗಿ ನಮಗೆ 65,147 ರೂಪಾಯಿ 21 ಪೈಸೆಯಷ್ಟು ನಿವ್ವಳ ಲಾಭವನ್ನು ಸಂಘ ಗಳಿಸಿರ್ತದೆ ಸದರಿ ಸಾಲಿನಲ್ಲಿ. ಮತ್ತು ನಾವು ಇದನ್ನು ಲಾಭ ವಿಲೇವಾರಿ ಮಾಡಿದಾಗ ನಿವ್ವಳ ಲಾಭ ಮೊತ್ತ ಬಂದು 45,147 ರೂಪಾಯಿ 21 ಪೈಸೆ. ಇದನ್ನು ನಾವು ನಿಧಿಗಳನ್ನು ಈ ರೀತಿ ವಿಂಗಡಣೆ ಮಾಡಿದಾಗ ಆಪತ್ತಿನ ನಿಧಿಗೆ 25% ಅಂತೆ 16,286 ರೂಪಾಯಿ 80 ಪೈಸೆ ಆಪತ್ತಿನ ನಿಧಿಗೆ ಹೋಗುತ್ತೆ. ಸಹಕಾರ ಶಿಕ್ಷಣ ನಿಧಿಗೆ 2% ಅಂತೆ 977 ರೂಪಾಯಿ 21 ಪೈಸೆ ಹೋಗುತ್ತೆ. ಕಟ್ಟಡ ನಿಧಿಗೆ 4,788 ರೂಪಾಯಿ 32 ಪೈಸೆ ಹೋಗುತ್ತೆ. ಶೇರ್ ಡಿವಿಡೆಂಟ್ 100% ಅಂತೆ 808 ರೂಪಾಯಿ 80 ಪೈಸೆ ಆಗುತ್ತೆ. ಸದಸ್ಯರ ಬೋನಸ್ಗೆ 65% ಬಂತೆ 27,485 95 ಪೈಸೆ ಸದಸ್ಯರ ಬೋನಸನ್ನು ನೀಡಬೇಕಾಗ್ತದೆ. ಮತ್ತು ಸಿಬ್ಬಂದಿ ಬೋನಸ್ಗೆ 61 ಪೈಸೆ ಆಗುತ್ತೆ. ದಾನ ಧರ್ಮ ನಿಧಿದು 10% ಅಂತೆ 4,228 61 ಪೈಸೆ ಆಗುತ್ತೆ. ಅಭಿವೃದ್ಧಿ ನಿಧಿಗೆ 5% ಅಂತೆ 2,114 ರೂಪಾಯಿ 30 ಪೈಸೆ ಆಗುತ್ತೆ. ಸಿಬ್ಬಂದಿ ವಿಮಾ ನಿಧಿ 5% ಅಂತೆ 2,114 ರೂಪಾಯಿ 30 ಪೈಸೆ ಆಗುತ್ತೆ. ಸಹಕಾರಿ ಅಭಿವೃದ್ಧಿ ನಿಧಿ ಬಂದು 5% ಅದು 2,114 ರೂಪಾಯಿ 30 ಪೈಸೆ ಆಗುತ್ತೆ. ಈ ರೀತಿ ನಾವು ನಿಧಿಗಳು ಕಳೆದ ಉತ್ಪಾದಕರಿಗೆ ನಾವು 100ಕ್ಕೆ 1 ರೂಪಾಯಿ 30 ಪೈಸೆ ಅಷ್ಟು ನಾವು ಉತ್ಪಾದಕರಿಗೆ ಬೋನಸನ್ನು ನೀಡಬೇಕಾಗುತ್ತೆ ಸದರಿ ಸಾಲಿನಲ್ಲಿ. ಆತ್ಮಕ ವೆಚ್ಚಗಳು ಬಂದು ಸಂಘದ ಸಿಬ್ಬಂದಿಯವರಿಗೆ 78,000 ರೂಪಾಯಿ ಹೋಗಿರುತ್ತೆ. ಸ್ಟೇಷನರಿ ಖರೀದಿಗೆ 1,758 ರೂಪಾಯಿ ಖರ್ಚಾಗಿದೆ. ವಿದ್ಯುತ್ ಬಿಲ್ಲಿಗೆ 1,857 ರೂಪಾಯಿ ಖರ್ಚಾಗಿದೆ. ಪ್ರಯಾಣ ಭತ್ಯೆಗಳಿಗೆ 2,600 ರೂಪಾಯಿ ಆಗಿದೆ. ಆಡಿಟ್ ಟೈಪಿಂಗ್ ವೆಚ್ಚಗಳಿಗೆ 7,500 ರೂಪಾಯಿ ಆಗಿದೆ. ಇತರ ವೆಚ್ಚಗಳು 6,265 ರೂಪಾಯಿ ಆಗಿದೆ. ಸರ್ವ ಸದಸ್ಯರ ಸಾಮಾನ್ಯ ಸಭೆ ವೆಚ್ಚಗಳಿಗೆ 8,000 ರೂಪಾಯಿ ಆಗಿದೆ. ತರಬೇತಿ ವೆಚ್ಚಗಳು ಚುನಾವಣೆದು 1,037 ರೂಪಾಯಿ ಆಗಿದೆ. ಒಟ್ಟು 1,07,018 ರೂಪಾಯಿ 36 ಪೈಸೆಯಷ್ಟು ಖರ್ಚುಗಳು ಬಂದಿರ್ತದೆ. ನಮಗೆ ಈ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರೇ ಹಾಗೂ ಹಾಲು ಉತ್ಪಾದಕರೇ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರೇ, ಏನು 2024-25ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಭೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಎನ್ ವಿ ಮುನಿರೆಡ್ಡಿಯವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಅದೇ ಏನು ಆ ವರ್ಷದಲ್ಲಿ ಸಂಘ ಹೋರಾಟ ನಡೆಸಿರ್ತಾರೆ ಅದನ್ನು ಸಭೆ ಕರೆದು ಮಹಾಸಭೆಯಲ್ಲಿ ತಿಳಿಸ್ತಕ್ಕಂಥದ್ದು ಸಂಘದ ಆಡಳಿತ ಮಂಡಳಿ ಜವಾಬ್ದಾರಿ ಆಗಿರ್ತದೆ. ಅದೇ ರೀತಿ ಇವತ್ತು